ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತೊಂದು ಸಿಂಪಲ್ಲಾಗಿ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಿದ್ದೇನೆ. ಇವತ್ತು ಪಲ್ಸ್ ಪೋಲಿಯೋ ದಿನ ಅಲ್ವಾ, ಸೊ ಮಗುವಿಗೆ ಡ್ರಾಪ್ಸ್ ಹಾಕಲಿಕ್ಕೆ ಅಂಗನವಾಡಿಗೆ ಹೋಗ್ತಿದ್ದೇನೆ. 2 ಡ್ರಾಪ್ಸನ್ನು ಮಿಸ್ ಮಾಡದೆ ಹಾಕಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕಾಗಿ ಹೋಗ್ತಿದ್ದೇನೆ. ಇವಾಗ ಸ್ವಲ್ಪ ಲೇಟಾಗಿತ್ತು ಹೋಗುವಾಗ. ಮಕ್ಕಳಿಗೆ ಸಾಂಕ್ರಾಮಿಕ ರೋಗದ ಭೀತಿ, ಪಾರ್ಶ್ವವಾಯು, ಉಸಿರಾಟದ ತೊಂದರೆ ಮುಂತಾದವುಗಳಿಂದ ಮುಕ್ತಿ ಹೊಂದಬೇಕಾದರೆ ಈ ಪೋಲಿಯೋ ಲಸಿಕೆಯನ್ನು ಹಾಕಲೇಬೇಕಾಗುತ್ತದೆ. ಓಟುಂಡು ಇದೆಂದು ಕುഞ്ഞിದು ಇದೆಂದು ಕುഞ്ഞി ಓಟಿತ್ತು ಮಂದು. ಸೊ ಮೊದಲಿಗೆ ವಿಡಿಯೋದಲ್ಲಿ ಉಪ್ಪಿನಕಾಯಿ ತೋರಿಸ್ತಿದ್ದೇನೆ. ನೋಡುವಾಗಲೇ ಯಾರ ಬಾಯಲ್ಲೆಲ್ಲ ನೀರು ಬರ್ತಿದೆ ಅಂತ ಹೇಳಿ. ಹೌದು, ಅತ್ತೆ ಉಪ್ಪಿನಕಾಯಿ ಮಾಡ್ತಿದ್ದಾರೆ. ಮುಂಚೆ ಮಾಡಿದ ಉಪ್ಪಿನಕಾಯಿ ಖಾಲಿಯಾಗಿತ್ತು. ಸೊ ಇವಾಗ ಇದಕ್ಕೆ ಸ್ವಲ್ಪ ಮಾವಿನ ಹಣ್ಣು, ಆಮೇಲೆ ಕರಂಡೆ ಮತ್ತು ನೆಲ್ಲಿಕಾಯಿ, ಅದರೊಟ್ಟಿಗೆ ಕುಕ್ಕು ಶುಂಠಿ ಇವಿಷ್ಟನ್ನು ಹಾಕಿದ್ದಾರೆ. ಇವಾಗ ನಿಮಗೆ ಅನಿಸಿರ್ಬೋದು ಕುಕ್ಕು ಶುಂಠಿ ಅಂದರೆ ಏನು ಅಂತ. ಹೇಳ್ತೇನೆ ಏನು ಅಂತ. ಅದಕ್ಕಿಂತ ಮುಂಚೆ ಇವಾಗ ನಾವು ಉಪ್ಪಿನಕಾಯಿ ಯಾರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕಂದರೆ ಇನ್ನು ಸೇಲ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಯಾರಿಗಾದರೂ ಬೇಕು ಅಂದರೆ ಡೈರೆಕ್ಟಾಗಿ DM ಮಾಡಿ ನಾವು ಮತ್ತೆ ಅದನ್ನು ಮುಂದುವರಿಸ್ತೇವೆ ಹೇಗೆ ಬೇಕು ಅಂತ. ಸೊ ಇವಾಗ ಅತ್ತೆ ಬಾಕ್ಸಿಗೆಲ್ಲ ಹಾಕ್ತಿದ್ದಾರೆ, ನಮಗೆ ಸ್ಟೋರ್ ಮಾಡಿ ಇಡ್ತಿದ್ದಾರೆ. ಹಾಗೆ ನಾನು ಮನೆಗೆ ಹೋದಾಗೆಲ್ಲ ಅಪ್ಪ ಬೈತಿದ್ರು, ಯಾಕಂದರೆ ಉಪ್ಪಿನಕಾಯಿ ತರಲಿಲ್ವ ಅಂತ. ಯಾಕಂದರೆ ನನ್ನ ಅತ್ತೆ ಉಪ್ಪಿನಕಾಯಿ ಅಂದರೆ ಅಪ್ಪನಿಗೆ ತುಂಬ ಇಷ್ಟ. ನಾನು ಹೋಗುವಾಗೆಲ್ಲ ಕೇಳ್ತಾರೆ. ಹಾಗೆ ಒಂದು ಸಲ ಹೋಗುವಾಗ ತಗೊಂಡು ಹೋಗಿರಲಿಲ್ಲ, ಮತ್ತು ಈ ಸಲ ತಗೊಂಡೋಗಿದ್ದೇನೆ. ಸೊ ಹಾಗೆ ನಿಮಗೆ ಬೇಕು ಅಂದರೆ ನನಗೆ ಹೇಳಿ, ಕಮೆಂಟ್ ಮಾಡಿ ಯಾರಿಗಾದರೂ ಬೇಕು ಅಂತಂದರೆ. ಆಮೇಲೆ ನೋಡುವ. ನೋಡಿ, ಇದೊಂದು ನೋಡಿ, ಎಲ್ಲರೂ ಅಂದ್ಕೊಂಡಿರ್ಬೋದು ಇದು ಶುಂಠಿ ಅಂತ. ನಿಜವಾಗ್ಲೂ ಇದು ಶುಂಠಿ ಅಲ್ಲ ಆಯಿತಾ, ಇದು ಕುಕ್ಕು ಶುಂಠಿ ಅಂತೆ. ಫಸ್ಟ್ ಟೈಮ್ ನಾನು ಇದನ್ನು ನೋಡೋದು. ನಾನು ಅತ್ತೆ ಹತ್ರ ಕೇಳಿದೆ, ಯಾಕೆ ಇದನ್ನು ಉಪ್ಪಿನಕಾಯಿ ಮಾಡ್ತಾರೆ, ಇದು ಮತ್ತು ಕಹಿ ಆಗೋದಿಲ್ವಾ ಅಂತ. ನೋಡಿದರೆ ನಾನೊಂದು ಬೈಟ್ ಮಾಡಿ ನೋಡ್ತೇನೆ, ಮಾವಿನಕಾಯಿದೇ ರುಚಿ ಸಿಗ್ತಾ ಉಂಟು. ಮಾವಿನಕಾಯಿದ್ದೇ ಹೇಳ್ಬೋದು. ಇದು ತಿಂದರೆ ಮಾವಿನಕಾಯಿ ತಿನ್ನಬೇಕು ಅಂತ ಇಲ್ಲ. ಇದಕ್ಕೆ ಕುಕ್ಕು ಶುಂಠಿ ಅಂತ ಹೇಳ್ತಾರೆ. ಇದನ್ನು ಕೂಡ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು. ಸೊ ನಾನು ಟ್ರೈ ಮಾಡಿದೆ. ಆಮೇಲೆ ಇವತ್ತು ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು ಅಂತ ಬಿರಿಯಾನಿ ಮಾಡ್ತಿದ್ದೇನೆ. ಈ ಬಿರಿಯಾನಿದ್ದು ಹೆಸರು ಚಿಕನ್ ಹನೀತ್ ಮಂದಿ ಅಂತ. ಸೊ ಇವಾಗ ನಾನು ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಬಡಸೊಪ್ಪು, ಕೆತ್ತೆ, ಲವಂಗ, ಏಲಕ್ಕಿ ಮತ್ತು ಕರಿಮೆಣಸು, ಹಾಗೆ ಅದರೊಟ್ಟಿಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇವಾಗ ಅದನ್ನು ಸೈಡಿಗೆ ಇಟ್ಟು ಚಿಕನ್ ತಗೊಂಡಿದ್ದೇನೆ, ಒಂದು 500 ಗ್ರಾಮ್ ಅಷ್ಟು ಚಿಕನ್. ಹಾಗೆ ಅದಕ್ಕೆ 2 ಚಿಕನ್ ಸ್ಟಾಕ್ ಹಾಕ್ಕೊಳ್ಬೇಕು. ಇವಾಗ ನಾನು ಮೊದಲಿಗೆ ಸ್ಪೈಸಸ್ ಇದೆಯಲ್ವ ಅದನ್ನು ಗ್ರೈಂಡ್ ಮಾಡಿಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕು. ಎಷ್ಟು ಫ್ರೈ ಆಗಬೇಕು ಅಷ್ಟು ಆಯಿಲನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ನೀರು, ಮತ್ತು ಸೀದೋಗಬಾರ್ದಲ್ವ ಅದಕ್ಕೆ ನೀರು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಂತರ ಇದನ್ನು ಬಾಯ್ಲ್ ಆಗಲಿಕ್ಕೆ ಇಟ್ಬಿಡಿ. ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಚಿಕನ್. ಒಂದು 1/4 ಗಂಟೆಯಷ್ಟು ಟೈಮು ಇಟ್ಟರೆ ಸಾಕು. ಇವಾಗ ಇದಕ್ಕೆ ನಾನು ಬೇರೆ ಏನು ಹಾಕಲಿಲ್ಲ ಅಲ್ಲ, ಸ್ವಲ್ಪ ವಿನೇಗರನ್ನು ಹಾಕ್ತಿದ್ದೇನೆ. ನನಗೆ ಸ್ಟಾರ್ಟಿಂಗಲ್ಲಿ ಹಾಕಲಿಕ್ಕೆ ಮರ್ತೋಯಿತು. ಸೊ ಸ್ವಲ್ಪ ವಿನೆಗರ್ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಇದು ಇವಾಗ ಒಂದು ಕಡೆ ಬಾಯ್ಲ್ ಆಗ್ತಾ ಇದೆ, ಒಂದು ಮೀಡಿಯಮ್ ಅಷ್ಟು. ಸೊ ಇವಾಗ ಒಂದು ಪ್ಲೇಟಲ್ಲಿ ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ ಇವಿಷ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಇವಾಗ ಇದನ್ನು ಒಂದು ದೊಡ್ಡ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸಾಲ್ಟ್ ಹಾಕಿದರೆ ಬೇಗ ಫ್ರೈ ಆಗ್ತದೆ. ಸ್ಪೈಸಸ್ ಹುಡಿ ಮಾಡ್ಕೊಂಡಿದ್ದೇನೆ, ಆದರೂ ಒಂದು ಸ್ವಲ್ಪ ಕೆತ್ತೆ, ಲವಂಗ ಎಲ್ಲ ಇದಕ್ಕೂ ಕೂಡ ಹಾಕ್ತಿದ್ದೇನೆ ಟೇಸ್ಟ್ಗೆ ಇರಲಿ ಅಂತ. ಆಮೇಲೆ ಫಸ್ಟಿಗೆ ನಾನು ಬಾಯ್ಲ್ ಮಾಡಿಟ್ಕೊಂಡಿದ್ದ ಚಿಕನ್ ಇದೆಯಲ್ವ ಅದನ್ನು ಇವಾಗ ಫ್ರೈ ಮಾಡ್ಕೊಂಡಿದ್ದೇನೆ. ಅದು ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಸ್ವಲ್ಪ ಬಾಡ್ತಾ ಬಂತು.
ಇದು ನೋಡಿ, ನಾನು ಫಸ್ಟ್ ಚಿಕನ್ ಬಾಯ್ಲ್ ಮಾಡಿದ್ನಲ್ವ, ಅದರದ್ದು ನೀರು, ಅದು ಮೇಯ್ನಾಗಿ ಅದರಲ್ಲಿ ಸಿಗೋದೊಂದು ಟೇಸ್ಟ್ ನಮಗೆ. ಆ ಚಿಕನಿದ್ದು ನೀರನ್ನು ನಾನು, ಅಂದರೆ ಚಿಕನ್ ಸ್ಟಾಕ್, ಈ ಚಿಕನ್ ಸ್ಟಾಕನ್ನು ಇವಾಗ ನಾನು ಫ್ರೈ ಮಾಡಿಕೊಂಡಿದ್ದ ಈ ವೆಜ್ಜಸ್ ಇದೆಯಲ್ವ ಅದಕ್ಕೆ ಹಾಕ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಈ ಚಿಕನ್ ಸ್ಟಾಕನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಇದಕ್ಕೆ ಖಾರಕ್ಕೆ ಪೆಪ್ಪರ್ ಹಾಕ್ಕೊಂಡಿದ್ದೇನೆ. ಇದು ಆಪ್ಷನಲ್, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿದರೆ ಆಯಿತು. ಆಮೇಲೆ ಒಂದು ಡ್ರೈ ಲೆಮನನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ಡ್ರೈ ಲೆಮನ್ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತದೆ. ನೋಡಿ, ಇವಾಗ ಚಿಕನ್ ಫ್ರೈ ಆಗಿದೆ. ಚಿಕನ್ ಫ್ರೈ ಮಾಡಿದರೆ ಮಾತ್ರ ಅದೊಂದು ಟೇಸ್ಟ್ ಸಿಗುತ್ತದೆ, ಇಲ್ಲಾಂದ್ರೆ ಅಷ್ಟು ಸಿಗಲ್ಲ. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ. ಆಮೇಲೆ ಇವಾಗ ನಾನು ರೈಸ್ ಕೂಡ ಹಾಕಿ ಆಯಿತು, ನನಗೆ ಅದು ಕಟ್ ಮಾಡಿದ್ದೇನೆ. ಎಷ್ಟು ನೀರು, ನಾವು ಎಷ್ಟು ಅಕ್ಕಿ ತಗೊಳ್ತೇವೆ ಅಷ್ಟು ಇದು ಕ್ವಾಂಟಿಟಿಯಲ್ಲಿ ವಾಟರ್ ಕೂಡ ತಗೊಂಡ್ರೆ ಆಯಿತು. ಆಮೇಲೆ ಒಂದು ಗ್ಲಾಸ್ ಫಸ್ಟಿಗೆ ಚಿಕನ್ ಸ್ಟಾಕ್ ಹಾಕಿರ್ತೇವಲ್ವ, ಅದೇ ಸಾಕಾಗ್ತದೆ. ಸರಿಯಾಗಿ ನೋಡ್ಕೊಳ್ಬೇಕು, ಯಾಕಂದರೆ ಅದಕ್ಕೆ ನೀರಿಗೆ ಹಾಕಿರೋದಲ್ವ. ಸೊ ಹಾಗಾಗಿ ಇವಾಗ ಸ್ವಲ್ಪ ಏನು ಬಾಯ್ಲ್ ಆಗಿದೆ ರೈಸ್ ಕರೆಕ್ಟಾಗಿ. ಆಮೇಲೆ ಚಿಕನ್ ಇಡ್ತಿದ್ದೇನೆ ಮೇಲೆ, ಮತ್ತು ದಮ್ಮಿಗೆ ಇಡಬೇಕಲ್ವ. ಸೇಮ್ ಸ್ವಲ್ಪ ಮಂದಿದೆ ಟೈಪು, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಅಷ್ಟೇ. ಕೆಲವೊಬ್ಬರು ಮಾಡಿರ್ಬೋದು, ಮಾಡದೆ ಫಸ್ಟಿಗೆ ನನ್ನ ವ್ಲಾಗ್ ನೋಡುವವರಿಗಾದರೆ ಇದನ್ನು ನೋಡಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಂದಿಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತದೆ. ಹಣಿತ್ ಮಂದಿ ಅಂತ ಹೇಳ್ತಾರೆ. ಸೊ ಮಂದಿ ಮಾಡಿದ ಮೇಲೆ ಅಂತೂ ಅದಕ್ಕೆ ಮೈನಸ್ ಅಂತೂ ಬೇಕೇ ಬೇಕಲ್ವಾ, ಇಲ್ಲಾಂದರೆ ನಮಗೆ ಈ ಮಂದಿ ರೈಸ್ ತಿನ್ನೋಕ್ಕೆ ಒಂದು ಸ್ವಲ್ಪ ಬೋರ್ ಆಗ್ತದೆ. ಹಾಗೆ ಸೊ ಇವಾಗ ಅದಕ್ಕೋಸ್ಕರ ಎಗ್ ಹಾಕ್ಕೊಳ್ತಿದ್ದೇನೆ, ಮತ್ತು ಒಂದೆರಡು ಮೂರು ಗಾರ್ಲಿಕ್ ಹಾಕ್ತಿದ್ದೇನೆ. ಹಾಗೆ ಸ್ವಲ್ಪ ಸನ್ಫ್ಲವರ್ ಆಯಿಲ್, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಸಾಲ್ಟ್ ಮತ್ತು ವಿನೆಗರ್ ಹಾಕ್ಕೊಂಡಿದ್ದೇನೆ, ನಿಮಗೆ ತೋರಿಸಲಿಲ್ಲ. ಸೊ ಟೋಟಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ರೈಸ್. ಈ ಸಲ ನಾನು ಟ್ರೈ ಮಾಡಿದ್ದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದೇ ಥರ ನಿಮಗೂ ಮಂದಿ ಮಾಡಿ ಬೋರ್ ಆಗಿದ್ದರೆ ಈ ಥರನೂ ಮಾಡಿ, ಟೇಸ್ಟಿ ಆಗುತ್ತೆ. ಸೊ ಇವಿಷ್ಟು, ನಿಮಗೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಇವಾಗ ಸ್ವಲ್ಪ ನಂದು ಮೂವ್ ಆನ್ ಆಗ್ತಾ ಇದೆ, ಇನ್ನು ಕೂಡ ನೀವು ಸಪೋರ್ಟ್ ಮಾಡಿದರೆ ಜಾಸ್ತಿ ಆಗುತ್ತೆ. ಸೊ ಅಂಟಿಲ್ ವಾಚ್ ಮೈ ವಿಡಿಯೋ, ಥ್ಯಾಂಕ್ ಯು, ಬಾಯ್.